ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ದೊರೆ ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ದೊರೆ ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ದೊರೆ ಕೃಷ್ಣದೇವರಾಯ. ಬೆಸ್ಟ್ ಆಫ್ ಲಕ್ ಮಗ, ಬೆಸ್ಟ್ ಆಫ್ ಲಕ್ ಮಗ. ನಂಗೆ ಆನ್ಸರ್ ತೋರಿಸು. ನಿಂಗೂ ಬೆಸ್ಟ್ ಆಫ್ ಲಕ್. 1947 1947 1947 1947 1947. ದೇವರ ಎಕ್ಸಾಮ್ ಕ್ಯಾನ್ಸಲ್ ಆಗಲಿ, ದೇವರ ಎಕ್ಸಾಮ್ ಕ್ಯಾನ್ಸಲ್ ಆಗಲಿ, ದೇವರ ಎಕ್ಸಾಮ್ ಕ್ಯಾನ್ಸಲ್ ಆಗಲಿ, ದೇವರ ಎಕ್ಸಾಮ್ ಕ್ಯಾನ್ಸಲ್ ಆಗಲಿ. ಸರಿ ಕೇಳ್ಕೊಳ್ಳಿ ಮಕ್ಕಳೇ, ನಿಮ್ಮ ಹಿಂದೆ ಅಕ್ಕಪಕ್ಕದಲ್ಲಿ ನಿಮ್ಮ ಅಜ್ಜಿ ಮನೆ ಇಲ್ಲ ತಿರುಗಿ ನೋಡೋಕೆ. ನೀವು ಮತ್ತೆ ನಿಮ್ಮ ಪೇಪರ್ ಎರಡು ಬಿಟ್ಟು ಬೇರೆ ಕಡೆ ಏನಾದರೂ ನೋಡಿ ಕಾಪಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಷ್ಟೇ. ಬರೀರಿ ಈಗ ಎಕ್ಸಾಮು. ಎಲ್ರಿಗೂ ಆಲ್ ದ ಬೆಸ್ಟ್. ಲೋ ಪ್ರದೀಪ ಇಲ್ಲಿ ನೋಡ. ಹೇಳು. ಲೋ ಮಗ, ಚೂಸ್ ದ ಫಾಲೋವಿಂಗ್ ಅಲ್ಲಿ ಫಸ್ಟ್ನೇದು ಆನ್ಸರ್ ಏನು? ನಾಲ್ಕನೇದಾ? ಸರಿ, ಎರಡನೇ ಆನ್ಸರ್ ಏನು? ಇದು ನಾಲ್ಕನೇದಾ? ಸರಿ, ಲಾಸ್ಟ್ ಮೂರನೇದ ಆನ್ಸರ್ ಏನು? ನಂಗೆ ಗೊತ್ತಿಲ್ಲ ಅನ್ನೋಕ್ ಹೋಗಿದ್ದೆ. ಯಾವ್ದು ನಂಗೆ ಗೊತ್ತಿಲ್ಲ ಅಂದೆ, ನಾಲ್ಕನೇದು ಅಂತ ಹೇಳಲಿಲ್ಲ. ತುಕಾಲಿ ಡಬ್ಬ ನನ್ ಮಗನೇ. ಅದ್ ಸರಿ ಹೇಳೋಕ್ಕಾಗಲ್ವಾ? ಎಲ್ಲ ಕಾಟ್ ಹಾಕ್ಬೇಕೀಗ. ಲೋ ಹರ್ಷ, ಗ್ರೂಪ್ ಸ್ಟಡಿ ಅಂತ ಏನೂ ಓದಾಗಿಲ್ಲ, ಯಾವ ಆನ್ಸರು ಗೊತ್ತಿಲ್ಲ. ಅದರಲ್ಲೂ ಡಬ್ಬ ಸರ್ ಯಾವ ಕ್ವಶನ್ ಹಾಕಿದಾನ ಅಂತಾನೂ ಗೊತ್ತಾಗ್ತಿಲ್ಲ. ನಿಂಗೆ ಯಾವ್ದಾದ್ರು ಗೊತ್ತಿದ್ರೆ ಹೇಳ. ಲೋ ಮಗ, ನಂಗೂ ಯಾವ್ದ್ರ ಆನ್ಸರು ಗೊತ್ತಿಲ್ಲ. ಏನಾದ್ರೂ ಕತೆ ಕಟ್ಟು ಬರ್ದು ಹಾಕೋ. ನಮ್ ಚಿರು ಅಣ್ಣನೇ ಹೇಳಿಲ್ವಾ, ಆಗುದೆಲ್ಲ ಆಗಲಿ ಹಾಯಾಗಿರು. BAP ಮಗ, ಏನಾದ್ರೂ ಬರಿ, ನಾನು ಹಂಗೆ ಬರೀತೀನಿ. ಈಗ ಇದೇ ಮಾಡ್ಬೇಕಾ? ಏನ್ ಬರೀಲಿ? ಲಾಸ್ಟ್ ಟೈಮ್ ಸಾರಥಿ ಫಿಲ್ಮ್ ಸ್ಟೋರಿ ಬರ್ದಿದ್ದೆ. ಈ ಸಲ ಕರಾಬು ಸಾಂಗ್ ಲಿರಿಕ್ಸ್ ಬರೆಯೋಣ. ಕರಾಬು ಬಸ್ ಕರಾಬು, ಸುಮ್ಮನೆ ಹೊಂಟೋಗು, ನಿಲ್ಲಬೇಡ ಹೊಂಟೋಗೆ ಹೊಂಟೋಗು. ಇಲ್ಲಿ 2 ಲೈನು ಆಗ್ತಿಲ್ವಲ್ಲ. ಒಂದು ಕೆಲಸ ಮಾಡ್ತೆ, ದೊಡ್ಡ ದೊಡ್ಡ ಅಕ್ಷರ ಮಾಡಿ ಬರೀತೆ, ಜಾಸ್ತಿ ಲೈನು ಆಗುತ್ತೆ, ಪೇಜು ತುಂಬುತ್ತೆ. ಲೋ ಮಗ, 6ನೇ ಆನ್ಸರ್ ಹೇಳೋ. 6ನೇದು ಮಗ, 6ನೇ ಆನ್ಸರ್ ಬೇಗ ಹೇಳು. ನಾ ಹೇಳ 6ನೇ ಆನ್ಸರ್? ಹಾ ಸರಿ, ಬೇಗ ಬೇಗ ಹೇಳು. ಸರ್ ನೀವಾ? ಸಾರಿ ಸರ್, ನಾನು ಪೆನ್ಸಿಲ್ ಕೇಳ್ತಿದ್ದೆ. ಹೌದಾ, ಪೆನ್ಸಿಲ್ ಕೇಳ್ತಿದ್ಯಾ? ಸರಿ, ಹಾಗಾದ್ರೆ ಕಾಗೆ ಅಂತ ಹೇಳು. ಕಾಗೆ. ಕಾಗೆ. ನಿನ್ ಪೇಪರ್ ಹೊಗೆ, ನಡಿ ಹೊರಗೆ. ಓಯ್ ಗುರು, 8ನೇ ಆನ್ಸರ್ ಹೇಳು. ಓಯ್ ಬಸು, 8ನೇದು ಆನ್ಸರ್ ಏನು? ಇಲ್ಲಿ ನೋಡು ಪುಟ, 8ನೇ ಆನ್ಸರ್ ಏನು? ಸುಮ್ಮನಿರು ಪ್ರದೀಪ, ಸುಮ್ಮನೆ ತಲೆ ತಿನ್ಬೇಡ. ನಂಗೆ ಗೊತ್ತಿಲ್ಲ ಯಾವ ಆನ್ಸರು. ಏನು ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಎಕ್ಸಾಮ್ಗೆ ಯಾಕೆ ಬಂದಿದ್ದೆ? ಮನೇಲೆ ಕೂತ್ಕೊಳ್ಬೇಕಿತ್ತು. ಮದುವೆ ಮನೆಗೆ ಬಂದಂಗೆ ಬಂದಿದ್ದಾನೆ ಖಾಲಿ ತಲೆಯಲ್ಲಿ ಡಬ್ಬ ನನ್ ಮಗ. ಲೋ ಮಗ, ಏನೋ ಹಂಗ್ ಬರೀತಿದ್ಯಾ? ನಂಗೂ ತೋರ್ಸೋ ಸ್ವಲ್ಪ. ಲೋ ಹೋಗಲ್ಲೋ, ನೀನೇ ಬರ್ಕೋ. ಲೋ ಮಗ ತೋರ್ಸೋ, ಎಕ್ಸಾಮ್ ಆದ್ಮೇಲೆ ಪಾರ್ಟಿ ಹೇಳ್ತೆ ನಿಂಗೆ. ಹಂಗ ಸರಿ, ನೋಡ್ಕೊ ಬರ್ಕೋ ಬೇಗ ಬೇಗ. ಥ್ಯಾಂಕ್ ಯು ಮಗ. ನಿನ್ನಂತ ದಾನ ವೀರ ಕರ್ಣ ಇಡೀ ಪ್ರಪಂಚದಲ್ಲೇ ನೋಡಿಲ್ಲ. ಗ್ರೇಟ್ ಮಗ ನೀನು. ಒಪ್ಪಿ ಮಗ ನೀನು. ನೀನು ಮಗ ನಿಜವಾದ ಗೆಳೆಯ ಅಂದ್ರೆ. ನೀನ್ ಏನ್ ಬರ್ದಿದ್ಯೋ ಎಲ್ಲಾನ A to Z ಬರ್ದಿಟ್ಟಿದ್ದೀನಿ ಮಗ ಪೇಪರಲ್ಲಿ. ಥ್ಯಾಂಕ್ಸ್ ಮಗ. ಇರ್ಲಿ ಬಿಡು ಮಗ, ನಂಗೂ ಯಾವುದು ಬರೋದಿಲ್ಲಾಗಿತ್ತು. ಕ್ವಶನ್ಗೆ ಅದು ಇದು ಹಾಕಿ ಬರ್ದಿಟ್ಟಿದೆ, ನೀನು ಅದೇ ನೋಡ್ಕೊಂಡು ಕಾಪಿ ಮಾಡಿದ್ಯಾ. ಇರ್ಲಿ ಬಿಡು ಮಗ, ತೊಂದರೆ ಇಲ್ಲ. ಡಬ್ಬ ನನ್ ಮಗನೇ, ಮೊದ್ಲೇ ಹೇಳೋದಲ್ವಾ, ಈ ಸಲನೂ ಎಕ್ಸಾಮ್ ಹೋಗೇನಾ? ಮಗ ಪ್ಲೀಸ್ ಪೇಪರ್ ತೋರ್ಸೋ, ಪಾಸ್ ಆಗೋಷ್ಟು ಬರ್ಕೊಳ್ತೀನಿ ಮಗ. ತೋರ್ಸೋ ಮಗ. ಗುರು, ನಾ ಪಟ್ ಅಂತ ಬರ್ದು ಮುಗಿಸ್ತೀನಿ. ಕಡೆಗೆ ಪಾಸ್ ಆಗುವಷ್ಟಲ್ಲ, ಪೂರ್ತಿ ಪೇಪರ್ ತೋರಿಸ್ತೀನಿ ನಿಂಗೆ. ಅಷ್ಟು ಬರೆಯುವಂತೆ. ಈಗ ಸ್ವಲ್ಪ ಸುಮ್ಮನಿರು, ನಾ ಬರ್ಕೊಂಡು ನಿಂಗೆ ತೋರಿಸ್ತೀನಿ, ಓಕೆನಾ? ಸರಿ ಮಗ, ನೀ ಹೇಳ್ದಂಗೆ ಆಗ್ಲಿ. ಮಗ, ಅವನು ತೋರಿಸಿದ್ಮೇಲೆ ನಂಗೂ ತೋರಿಸು. ನಾನು ಏನು ಬರೆಯೋದಿಲ್ಲ, ಓಕೆನಾ? ಓಕೆ ಮಗ, ಟೆನ್ಷನ್ ತಗೊಳ್ಬೇಡ, ನಾ ತೋರಿಸ್ತೆ ಅವ್ನು ತೋರಿಸಿದ್ಮೇಲೆ.
ಸರ್ ನಂದೆಲ್ಲ ಬರ್ದಾಯ್ತು, ತಕೊಳ್ಳಿ ಪೇಪರ್, ನಾ ಹೋಗ್ತೀನಿ. ಲೋ ಮಗ ತಡಿಯೋ, ನಂಗೆ ತೋರಿಸ್ತಂದಿದ್ಯಲ್ಲೋ ಮಗ, ತಡಿ ಮಗ, ಹೋಗ್ಬೇಡ. ಸರ್ ನಂದು ಆಯ್ತು, ತಗೊಳ್ಳಿ. ಸರ್ ನಂದು ಆಯ್ತು, ತಗೊಳ್ಳಿ. ಹಂಗೆ ನೀವು ವಿಡಿಯೋ ನೋಡ್ತಿದ್ದವರು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಗಂಟೆ ಹೊಡೆದು ಒಳಗೆ ಬನ್ನಿ. ಯಪ್ಪ, ಅರ್ಧ ತಾಸಾಯ್ತು ಎಕ್ಸಾಮ್ ಶುರುವಾಗಿ. 1 ಪೇಜ್ ಅಷ್ಟೇ ತುಂಬಿದೆ. ಹರ್ಷ ಬೇರೆ ಹೇಳ್ತಿದ್ದ 8-10 ಪೇಜ್ ಆದ್ರೂ ತುಂಬಿಕೊಂಡು ಬಾ, ಏನಾದ್ರೂ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರ ಅಂತ. ಲಾಸ್ಟ್ ಎಕ್ಸಾಮ್ ಅಲ್ಲಿ ಪೊಗರು ಸಾಂಗ್ ಬರ್ದಿದೆ, ಈಗೇನ್ ಬರೀಲಿ? ಹಾ, ಸಿಚುವೇಶನ್ ಅಲ್ಲಿ ಒಂದು ಬೆಸ್ಟ್ ಸಾಂಗ್ ನೆನಪಾಗ್ತಿದೆ, ಅದೇ ಬರೀತೀನಿ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ ಗೆಳೆಯ, ಎಂದೂ ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಮಗ ಆನ್ಸರ್ ತೋರ್ಸೋ. ಲೇ ಮಗ, ಇಲ್ಲಿ ಆನ್ಸರ್ ತೋರ್ಸೋ. ಏನಪ್ಪಾ ಆನ್ಸರ್ ತೋರಿಸ್ಬೇಕಾ? ನಿತ್ಕೋ, ನಾನ್ ತೋರಿಸ್ತೀನಿ. ಕೈ ಮೇಲ್ ಮಾಡು ದಂಡ್ ಪಿಂಡ. ಎಕ್ಸಾಮ್ ಅಲ್ಲಿ ಕಾಪಿ ಮಾಡ್ತೀಯ? ಒಂದ್ ಕೆಲ್ಸ ಮಾಡು, ಮನೆಗೆ ಹೋಗ್ಕೊಂಡು ಬುಕ್ ನೋಡ್ಕೊಂಡ್ ಬರಿ, ನೀನ್ ಫೇಲ್ ಬಿಡು. ಯಾವ ಸರ್ ಇವನು, ಇನ್ನೂ ಕಾಪಿನೇ ಮಾಡಿಲ್ಲ, ಆಗ್ಲೇ ಫೇಲ್ ಅಂತಿದ್ದಾನೆ. ಏನಾದ್ರೂ ಮಾಡ್ಬೇಕಲ್ಲ. ಸರ್ ನನ್ ಮಾತ್ ಕೇಳಿ ಸರ್, ನಾನ್ ಬೇಕಂತ ಕಾಪಿ ಮಾಡಿದ್ದೆ ಅಲ್ಲ. ಓ ಹೌದಾ, ಮತ್ತೇನಂತ ಮಾಡ್ದೆ? ಸರ್ ಅದೇನಾಯ್ತು ಅಂದ್ರೆ, ಲಾಸ್ಟ್ ವೀಕ್ ನಮ್ಮ ಅಜ್ಜಿಗೆ. ಹಾ ಏನಾಯ್ತು ನಿಮ್ಮ ಅಜ್ಜಿಗೆ? ಸರ್ ನಮ್ಮ ಅಜ್ಜಿ ಲಾಸ್ಟ್ ವೀಕ್ ನನ್ನ ಕರೆದು ಕಿವಿಯಲ್ಲಿ ನನ್ನ ಕೊನೆಯ ಆಸೆ, ನೀನು ಎಕ್ಸಾಮಲ್ಲಿ ಪಾಸ್ ಆಗಬೇಕು, ಇದನ್ನ ಏನಾದರೂ ನೀನು ಪೂರೈಸಿಲ್ಲ ಅಂದರೆ ಆತ್ಮ ಹಾಕೊಂಡು ಬಂದು ಇನ್ನು ಸುತ್ತಾ ಇರ್ತೀನಿ ಅಂತ ಹೇಳಿದ್ಲು ಸರ್. ಹಿಂಗೆ ಹೇಳ್ಕೊಂಡು ದೇವ್ರ ಪಾದ ಸೇರ್ಕೊಬಿಟ್ರು ಸರ್. ಹಾಗಂತ ನಾನು ಓದಿಲ್ಲ ಅಂತಲ್ಲ ಸರ್, ನಾನು ಮೊನ್ನೆ ರಾತ್ರಿ ಎಲ್ಲನೂ ಓದಿದ್ದೆ ಸರ್. ಆದರೆ ಆ ಡಬ್ಬ ಪಕ್ಕದ ಮನೆಯವರು ನಿನ್ನೆ ಮದುವೆ ಇದೆ ಅಂತ DJ ಹಾಕೊಂಡಿದ್ರು, ಅದಕ್ಕೆ ಓದೋಕ್ಕಾಗಿಲ್ಲ ಸರ್. ಪ್ಲೀಸ್ ಫೇಲ್ ಮಾತ್ರ ಮಾಡಬೇಡಿ. ಹಿಂಗಾಗ್ಬಾರ್ದಾಗಿತ್ತು. ನಿಮ್ಮ ಅಜ್ಜಿ ಆಸೆನ ನೀನ್ ಪೂರೈಸುವಂತೆ. ನಿನಗೆ ಎಷ್ಟು ಬರುತ್ತೋ ಅಷ್ಟು ಬರಿ, ನೀನೇನೇ ಬರೆದ್ರು ನೀನ್ ಪಾಸ್ ಮಾಡ್ತೀನಿ, ಓಕೆನಾ? ಕೂತು. ಪ್ಲಾನ್ ವರ್ಕೌಟ್ ಆಯ್ತು. ಗುಲ್ಡು ನನ್ನ ಮಗ ನಂಬ್ಕೋಬಿಟ್ಟ. ಈ ಸಲ ಮಾತ್ರ ಬಿಡಲ್ಲ, ನಾನು ಅಷ್ಟು ಆನ್ಸರ್ ಬರಿತೀನಿ. ಈ ಅಣ್ಣ ಬಾಂಡ್ ಟಾಪ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ರಂಗನೇ ಅಲ್ಲ, ಚಿಂದಿ ಚಿತ್ರಾನ್ನ ಮಾಡಾಕ್ತೀನಿ. ಪೂರ್ತಿ ರಾತ್ರಿ ಕೂತ್ಕೊಂಡು ಚೀಟಿ ರೆಡಿ ಮಾಡಿದ್ದೀನಿ, ಅಷ್ಟು ಆನ್ಸರು ಚೀಟಿಲುಂಟು. ಈ ಎಕ್ಸಾಮ್ ಅರ್ಧ ಕುಡ್ದೇ ಬಿಡ್ತೀನಿ. ಸರಿ ಬರೆಯೋಣ. ಎಲ್ಲಾಯ್ತು ಚೀಟಿ? ಹಾ, ಇದು ಬರಲಿಲ್ಲ. ಕ್ವಶನ್ ಇದು ಬರಲಿಲ್ಲ. ಡಬ್ಬ ನನ್ನ ಮಗಂದು ಇದು ಬಂದಿಲ್ಲ. ಏನು ಇದು ಬಂದಿಲ್ವಾ? ಶಿಟ್, ಇದೂ ಇಲ್ಲ. ಲೇ ಮಗ, ಹಾ ಏನೋ ಹೇಳಬೇಕಾ? ಅಲ್ಲ ಮಗ, ಈ ಸರ್ ಏನು ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಕ್ವಶನ್ ಪೇಪರ್ ರೆಡಿ ಮಾಡ್ತಾನ? ಅಲ್ಲ, ಕ್ಲಾಸಲ್ಲಿ ಕಲಿಸೋದೇ ಒಂದು, ಎಕ್ಸಾಮಲ್ಲಿ ಕ್ವಶನ್ ಕೊಡೋದೇ ಒಂದು. ನಂಗೆ ಕ್ವಶನ್ ನೋಡಿದ್ರೆ ಇದು ಸಮಾಜ ಅಲ್ಲ ವಿಜ್ಞಾನದ ಎಕ್ಸಾಮ್ ಥರ ಅನಿಸ್ತಿದೆ. ಹಾ, ವಿಜ್ಞಾನದ ಎಕ್ಸಾಮೇ ಗುಲ್ಡು. ಏನಂದೆ? ಮತ್ತೊಂದ್ಸಲ ಹೇಳು. ಸಮಾಜದ ಎಕ್ಸಾಮ್ ಅಲ್ವಾ ಇದು? ಏ ಟೈಟ್ ಆಗಿದ್ಯಾ ಡಬ್ಬ ನನ್ನ ಮಗನೇ? ವಿಜ್ಞಾನದ ಪೇಪರ್, ವಿಜ್ಞಾನದ ಕ್ವಶನ್ ಕೊಟ್ಟಿದ್ದಾರೆ, ಎಲ್ಲಿಂದ ಬರ್ತಾರ? ಬರ್ಕೊ ಮುಚ್ಕೊಂಡು. ಇದು ಯಾರು ಬರೆದ ಕಥೆಯೋ? ಹಂಗಾದ್ರೆ ರಾತ್ರಿ ಕೂತು ನಿದ್ದೆಗೆಟ್ಟು ಚೀಟಿ ಮಾಡಿದೆಲ್ಲ ವೇಸ್ಟಾ? ಮಗ ನಂಗೆ ಸ್ವಲ್ಪ ತೋರಿಸು. ನಾನು ಓದ್ಕೊ ಬಂದಿಲ್ಲ. ಲೇ ತುಕಾಲಿ, ನಾನು ಮತ್ತೆಲ್ಲಿ ಓದ್ಕೊ ಬಂದಿದ್ದೀನಿ? ನಾನು ಹೇಳ್ಬಿಡ್ಬೇಕಂತೆ ನೀನು ಪಾಸ್ ಆಗಿಬಿಡ್ತೀಯಂತೆ. ನಾನೇ ಇವನು ಭರವಸೆಯಲ್ಲಿ ಬಂದಿದ್ದೀನಿ. ಅಣ್ತಮ್ಮ, ಜಾಸ್ತಿ ಕನ್ಸು ಕಾಣಬೇಡ, ನಂದು ಅದೇ ಕತೆ, ನನಗೂ ಏನೂ ಬರಲ್ಲ ಆನ್ಸರ್. ಹಾಗಾದ್ರೆ ಈಗ ಏನು ಮಾಡೋದು? ಕೊನೆಯ ದಾರಿ ಫೇಲ್ ಆಗೋದೊಂದೇ. ಆಮೇಲೇನಾಯ್ತು? ಐಶ್ವರ್ಯ ಬಂದ್ಲು. ಹಾಯ್
ಐಶ್ವರ್ಯ ಪ್ಲೀಸ್ ನಂಗೆ ಆನ್ಸರ್ ತೋರಿಸ್ತೀಯಾ? ಅದೇನಂದ್ರೆ ನಾನು ಮನೇಲಿ ಓದಿದ್ದೀನಿ, ಆ್ಯಕ್ಚುಲಿ ಎಲ್ಲ ಸಬ್ಜೆಕ್ಟು ಓದಿದ್ದೀನಿ, ಬೇರೆಯವ್ರ ಥರ ಫ್ರೀ ಫೈರ್ ಪಬ್ಜಿ ಅದೆಲ್ಲ ಆಡಿಲ್ಲ. ಬಟ್ ನಾನು ಎಲ್ಲ ಸಬ್ಜೆಕ್ಟ್ ಓದಿದ್ದೀನಿ, ಇಂಗ್ಲೀಷ್ ಮಾತ್ರ ಓದಿಲ್ಲ. ಆದರೆ ಇವತ್ತು ಇಂಗ್ಲೀಷ್ ಎಕ್ಸಾಮ್ ಅಲ್ವಾ, ಪ್ಲೀಸ್ ನನಗೆ ತೋರಿಸ್ತೀಯಾ ಇಂಗ್ಲೀಷ್ ಆನ್ಸರ್ಸ್ ಎಲ್ಲ? ಮಗ ನಿನ್ನಷ್ಟೇ ಪಬ್ಜಿಲಿ ಸ್ಕ್ವಾಡ್ ಆಡ್ತಿದ್ರಲ್ಲೋ, ಏನೋ ಸುಳ್ಳು ಹೇಳ್ತೀಯಾ? ಸುಮ್ಮನಿರ ಪ್ಲೀಸ್ ಐಶ್ವರ್ಯ, ಪಾಸ್ ಆಗುವಷ್ಟೇ ತೋರಿಸ್ತೀಯಾ? ನಾನು ಒಳ್ಳೆ ಹುಡುಗ, ಐ ಆಮ್ ಗುಡ್ ಬಾಯ್. ನೋ ವೇ, ನಾನು ಚೀಟಿಂಗ್ ಎಲ್ಲ ಮಾಡಲ್ಲ. ನನ್ನ ಕೇಳಲು ಬೇಡ, ನಾನು ಆನ್ಸರ್ ತೋರಿಸೋದು ಇಲ್ಲ. ಏನು ಐಶ್ವರ್ಯ ಹಂಗೆ ಹೇಳ್ತಿದ್ಯಾ? ಒಂದು 35 ಮಾರ್ಕ್ಸ್ ತೋರಿಸು, ನಿನ್ನ ಹೆಸರು ಹೇಳ್ಕೊಂಡು ಪಾಸ್ ಆಗಿಬಿಡ್ತೀವಿ, ಓಕೆನಾ? 35 35 ಹ್ಯಾ 1 ಮಾರ್ಕ್ಸ್ ಇದ್ದು ತೋರಿಸಲ್ಲ, ನಡಿ. ಈ ಡಬ್ಬ ಐಶ್ವರ್ಯ ಬರ್ದೇ ಇದ್ರು ಚೆನ್ನಾಗಿರ್ತಿತ್ತು, ಫೇಲ್ ಆಗಿ ಹೋಗ್ಲಿ ಇವಳು. ಫೇಲ್ ಆಗೋಕೆ ನಿನ್ ಥರ ಓದ್ದೇ ಬಂದಿಲ್ಲ, ಫುಲ್ ಓದ್ಕೊ ಬಂದಿದ್ದೀನಿ. ಯಾಕೆ ಹರ್ಷ ಅಳ್ತಾ ಇದೀಯಾ? ಏನ್ ನೆನಪಾಗ್ತಿದೆ ನಿಂಗೆ? ಮನೆ ನೆನಪಾಗ್ತಿದ್ಯಾ? ಸರ್, ಕ್ವಶನ್ ಪೇಪರ್ ನೋಡಿ ಏನು ನೆನಪಾಗ್ತಾ ಇಲ್ಲ, ಅದಕ್ಕೆ ಅಳು ಬರ್ತಿದೆ. ಮನೆ ನೆನಪಾಗೋದಂತೆ. ಹಾ ಹೆಂಗ್ ನೆನಪಾಗುತ್ತೆ? ಮನೇಲಿ ಓದಿದ್ರೆ ತಾನೇ ನೆನಪಾಗೋಕೆ. ಬರೀ ಏನೇನ್ ನೆನಪಿದ್ಯೋ ಎಲ್ಲ ನೆನ್ಪು ಮಾಡ್ಕೊಂಡು ಬರೀ, ಖಾಲಿ ಪೇಪರ್ ಮಾತ್ರ ಬಿಡಂಗಿಲ್ಲ. ಹರ್ಷ, ನೀನ್ ಯಾಕೆ ಕೊಳ್ತಾ ಇದೀಯಾ? ಅಕ್ಕಪಕ್ಕ ಇದ್ದವ್ರ ಮುಖ ನೋಡು, ಎಲ್ಲರೂ ಬೇಜಾರಲ್ಲೇ ಇದ್ದಾರೆ, ಎಲ್ಲರೂ ಫೇಲ್ ಆಗೋರೆ. ಅವ್ರ ಮುಖ ನೋಡ್ಕೊಂಡಾದ್ರೂ ಖುಷಿ ಪಡು. ಏ ಗೊತ್ತಾಯ್ತು ಬಿಡು ದೇವ್ರೆ, ನೀನ್ ಪಕ್ಕ ಫಿಕ್ಸ್ ಆಗಿದ್ಯಾ ನಾನು ಫೇಲ್ ಮಾಡಬೇಕು ಅಂತ. ಓಕೆ, ಟಾಟಾ, ಬಾಯ್ ಬಾಯ್. ಏ ಪ್ರದೀಪ, ಪೇಪರ್ ಮುಚ್ಕೊಂಡ್ ಬರಿ, ಹಿಂದ್ಗಡೆಯಿಂದ ನೋಡ್ಕೊಂಡ್ ಬರೀತಿದ್ದಾನೆ. ಏ ಪ್ರದೀಪ, ಹೇಳಿದ ಅರ್ಥ ಆಗಿಲ್ವಾ? ಪೇಪರ್ ಯಾಕೆ ಅವನಿಗೆ ತೋರಿಸ್ತಿದ್ಯಾ? ಸರ್, ಬರೀಲಿ ಬಿಡಿ, ನನಗೆ ನಾನೊಬ್ಬನೇ ಫೇಲ್ ಆಗೋಕೆ ಇಷ್ಟ ಇಲ್ಲ. ಕಂಪ್ನಿ ಕೊಡೋಕಾದ್ರೂ ಯಾರಾದ್ರೂ ಇರ್ತಾರೆ, ಬರೀಲಿ. ಡಬ್ಬ ನನ್ ಮಗನ, ಹಾಗಾದ್ರೆ ಬರ್ದಿದ್ದೆಲ್ಲ ರಾಂಗ್ ಆನ್ಸರಾ? ಮತ್ತೆ ನಾ ಇನ್ಸ್ಟಿನ್ ಅಂದ್ಕೊಂಡೆ ನನ್ನ, ಬೇಕಾದ್ರೆ ಬರೀ, ಇಲ್ಲ ಹೋಗ. ಏ ಹರೀಶ, ಚಿನ್ನ ಬಂಗಾರ, ಎಷ್ಟ್ ಚೆನ್ನಾಗಿ ಕಾಪಿ ಮಾಡ್ತಿದ್ಯಾ. ನಿತ್ಕೋ, ಎಲ್ಲಿ ತೋರ್ಸು ಕೈ. ಏನೂ ಇಲ್ಲ ಸರ್, ಕೈಯಲ್ಲಿ ಏನೂ ಇಲ್ಲ. ಏನುಂಟು ಏನಿಲ್ಲ ಅಂತ ನಾನ್ ಹೇಳ್ತೀನಿ, ನೀನ್ ಕೈ ಮುಂದ್ ಮಾಡು. ಕೈ ಏನಾದ್ರೂ ತೋರ್ಸಿಲ್ಲ ಅಂದ್ರೆ ಕೈ ಮುರಿದು ಬಾಯಲ್ಲಿ ಹಾಕ್ತೀನಿ. ತೋರ್ಸು ಕೈ. ವಾಹ್, ಇದೇನು ಪೂರ್ತಿ ಪುಸ್ತಕನೇ ಕೈ ಮೇಲೆ ಹಚ್ಚಾಕೋ ಬಂದಿದ್ಯಾ? ಕಾಪಿ ಮಾತ್ರ ಚೆನ್ನಾಗ್ ಮಾಡ್ತೀಯ ನೀನು. ಸರ್, ಅದು ಆಕ್ಚುಲಿ ಏನಂದ್ರೆ ನಾನು ಕಾಪಿ ಮಾಡಿದ್ದಲ್ಲ. ನಾನು ನಿನ್ನೆ ರಾತ್ರಿ ಕೈ ಮೇಲೆ ಬರ್ದು ಪ್ರಾಕ್ಟೀಸ್ ಮಾಡಿ ಓದ್ತಾ ಇದ್ದೆ. ಬೆಳಿಗ್ಗೆ ಕೈ ತೊಳೆದಿದ್ದೆ ಸರ್, ಆದ್ರೂ ಹೋಗಿಲ್ಲ, ಅದಕ್ಕೆ ಹಿಂಗಿದೆ. ಓ ಹೌದಾ? ನನ್ ಕಿವಿ ಮೇಲೇನಾದ್ರೂ ಹೂವಿದೆ ನೋಡು. ಇಲ್ಲ ಸರ್, ಹೂವಿದ್ರೆ ಚೆನ್ನಾಗೇ ಕಾಣ್ತಿತ್ತು. ಅಧಿಪಸಂಗೆ ಕಾಪಿ ಮಾಡಿದಲ್ದೆ ಕಾಮಿಡಿ ಬೇರೆ ಮಾಡ್ತೀಯಾ? ಕಾಗೆ ಅಂತ ಹೇಳು. ಕಾಗೆ? ನಿನ್ ಪೇಪರ್ ಹೊಗೆ, ನಡೆ ಮನೆಗೆ. ಏಯ್, ಯಾವನವನು ನಾಯಿ? ಗಂಟ್ಲಲ್ಲೇನ್ ಬೆಂಕಿ ಬಿದ್ದಿದ್ಯಾ? ಇಲ್ಲ ಹುಚ್ಚನಾಯಿ ಕಚ್ಚಿದ್ಯಾ? ಮತ್ತೇನಾದ್ರೂ ಸೌಂಡ್ ಬಂದ್ರೆ ಪೇಪರ್ ತೆಗೆದು ಬಾಯಲ್ಲಿ ಹಾಕಿ ತುರುಕ್ತೀನಿ ನೋಡು. ಶಾಂತಿಯಿಂದ ಎಕ್ಸಾಮ್ ಬರೀರಿ. ಲೋ ಮಗ, ಇಲ್ಲಿ ನೋಡೋ ಮಗ, ರಮ್ಯ ನಂಬರ್ ಕೊಡ್ತೀನಿ. ಹಾ ಮಗ, ಹೇಳು ಮಗ, ಏನ್ ಬೇಕು? ಯಾವನ್ ಸರ್ ಬೇಕು? ನಂಬರ್ ಆಮೇಲೆ ಮೆಸೇಜ್ ಮಾಡುವಂತೆ. ಯಾವನ್ ಸರ್ ಬೇಕು ಹೇಳು.
ಏಯ್ ಅವನ್ ಯಾಕೋ ಮಾತಾಡ್ಸ್ತಿದ್ಯಾ? ಅವನ ಎಕ್ಸಾಮ್ ಎಷ್ಟ್ ಚೆನ್ನಾಗಿ ಬರೀತಿದ್ದ ನೋಡು. ಪರೀಕ್ಷೆಲ್ ಒಟ ಒಟ ಅಂತಿರ್ಬೇಕಲ್ಲ ನಿಂಗೆ. ಮತ್ತೆ ಏನಾದ್ರೂ ತಿರುಗಿದ್ರೆ ನೋಡು ಏನ್ ಮಾಡ್ತೀನಂತ. ಲೋ ಮಗ, ಲೋ ಆನ್ಸರ್ ಹೇಳೋ. ಹಾ, ಯಾವ್ಯಾವ ಆನ್ಸರ್ ಬೇಕು? ಮೂರನೇದು ಹೇಳು. ಮೂರನೇದಾ? ಇದು ಗೊತ್ತಿಲ್ಲ. ಸರಿ, ಐದನೇದು ಹೇಳು. ಐದನೇದು ಈ ಕ್ವಶನಿಗೂ ಗೊತ್ತಿಲ್ಲ. ಸರಿ, ಯಾವ್ದು ಬರುತ್ತೆ ಅದಾದ್ರೂ ಹೇಳು. ಇದರಲ್ಲಿ ಯಾವ್ದು ಬರುದಿಲ್ಲ. ಲೇ ಗುಲ್ಡು, ಯಾವ್ದು ಬರುದಿಲ್ಲ ಅಂದ್ರೆ ಮತ್ತ್ಯಾಕೆ ಯಾವ ಆನ್ಸರ್ ಬೇಕು ಅಂತ ಕೇಳ್ದೆ? ಹಿಂಗೆ ಸ್ಟೈಲಿಗೆ. ಲೇ ನಿನ್ನಜ್ಜಿ, ಏನಾದ್ರೂ ಗೊತ್ತಿರ್ಬೇಕಲ್ಲ. ಏನ್ ಗೊತ್ತುಂಟು ಅದು ಹೇಳು. ಹಾ, ಡ್ಯಾನ್ಸ್ ಮಾಡೋಕ್ ಗೊತ್ತು. ಡ್ಯಾನ್ಸ್ ಮಾಡ್ಲಾ? ಹಾಡು ಹೇಳೋಕ್ ಗೊತ್ತು. ಹಾಡು ಹೇಳಲಾ? ಹೊಡಿಲಿಕ್ಕೂ ಗೊತ್ತು. ಹೊಡಿಲ್ಲ ನಿಂಗೆ? ಲೇ ಡಬ್ಬ ನನ್ ಮಗನೇ, ಏನ್ ಹುಚ್ಚನಾಯಿ ಕಚ್ಚಿದ್ಯಾ ನಿಂಗೆ? ಒಳ್ಳೆ ತಿಕ್ಲಂತರ ಮಾಡ್ತಿದ್ಯಲ್ಲ, ಬರೀ ಮುಚ್ಕೊಂಡು. ಲೋ ಮಚ, ಎಲ್ಲ ಆನ್ಸರ್ ಬರ್ದ್ಯಾ? ಇಲ್ಲ ಮಚ, ಎಲ್ಲೆಲ್ಲಿ ಕ್ವಶನ್ ಕೊಟ್ಟಿದ್ದಾನೇನೋ. ಡಬ್ಬ ಸರ್ ಒಂದ್ ಆನ್ಸರು ನೆನಪಾಗ್ತಿಲ್ಲ. ಮಗ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಅದರಿಂದ ಇಬ್ರು ಟಾಪ್ ಮಾಡಬಹುದು ಎಕ್ಸಾಮಲ್ಲಿ. ಏನ್ ಪ್ಲಾನ್ ಹೇಳು ಬೇಗ ಬೇಗ. ಮಚ, ವಾಶ್ರೂಮಲ್ಲಿ ಗೈಡ್ ಇಟ್ಟಿದ್ದೀನಿ. ಇಬ್ರು ಹೋಗಿ ಆನ್ಸರ್ ನೋಡ್ಕೊಂಡು ಬರೋಣ. ಆಮೇಲೆ ಅಷ್ಟು ಆನ್ಸರ್ ಬರೆಯೋಣ. ಲೋ ಮಚ, ಸೂಪರ್ ಐಡಿಯಾ. ನೀನು ಮಗ ಗೆಳೆಯ ಅಂದ್ರೆ. ಪರಪಂಚ ನೀನೇ ನನ್ನ ಪರಪಂಚ ನೀ. ಹಾ, ಸಾಕು ಮಗ ಬಿಲ್ಡಪ್ಪ. ನಡಿ ಹೋಗೋಣ. ಫಸ್ಟು ನಾನು ಹೋಗ್ತೀನಿ. ನಾನು ಹೋಗಿ 2 ಮಿನಿಟ್ ಆದ್ಮೇಲೆ ನೀನು ಬಾ, ಓಕೆನಾ? ಓಕೆ. ಸರಿ ಸರಿ, ಹೋಗು. ಕ್ವಶನ್ ಪೇಪರ್ ಹಿಡ್ಕೊಂಡು ಹೋಗು. ಸರ್, 1ಕ್ಕೆ ಹೋಗೋದಾ? ಈಗ ಬೇಡ, ಎಕ್ಸಾಮ್ ಆದ್ಮೇಲೆ ಹೋಗು. 1 ತಾಸಿದೆ ಅಷ್ಟೇ ಎಕ್ಸಾಮ್. ಸರ್, 1 ತಾಸೆಲ್ಲ ಆಗೋದಿಲ್ಲ ಸರ್. ಫುಲ್ ಅರ್ಜೆಂಟು. ಬೇಗ ಹೋಗಿಲ್ಲ ಅಂದ್ರೆ ಬ್ಲಾಸ್ಟ್ ಆಗಿಬಿಡುತ್ತೆ. ಪ್ಲೀಸ್ ಪ್ಲೀಸ್ ಬಿಡಿ ಸರ್. ಪಟ್ ಅಂತ ಹೋಗಿ ತಟ್ ಅಂತ ಬಂದ್ಬಿಡ್ತೀನಿ ಖಾಲಿ ಮಾಡ್ಕೊಂಡು. ಸರಿ ನಡಿ, ಬೇಗ ಬಾ. ಓಕೆ. ಸರ್, ನೀರ್ ತುಂಬ್ಕೊಂಡು ಬರ್ಲಾ? ಬೇಡ, ಹೋಗಿ ಕೂತ್ಕೊಂಡ್ ಬರಿ. ಸರ್, ಏನ್ ಬರೀಲಿ? ಬಾಯಾರಿಕೆ ಆಗಿ ಗಂಟಲೆಲ್ಲ ಒಣಗಿ ಮರುಭೂಮಿಯಾಗಿ ಹೋಗಿದೆ. ಬಾಡಿ ಡಿಹೈಡ್ರೇಟ್ ಆಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ಇನ್ನು 1 ಕಿಲೋಮೀಟರ್ ಉದ್ದ ಇರೋ ಆನ್ಸರ್ ಹೇಗ್ ಬರೀಲಿ ಸರ್? ಸರ್, ಬೇಗ ನೀರು ತುಂಬ್ಕೊಂಡು ಬರ್ತೀನಿ, ಜಾಸ್ತಿ ಟೈಮ್ ಮಾಡಲ್ಲ. ಇವ್ರಿ ಅರ್ಧರ್ಧ ಬಾಟ್ಲಿಯಿಂದ ನೀರು ಕುಡಿ. ಈಗ ಎಕ್ಸಾಮ್ ಮಧ್ಯೆ ಎಲ್ಲ ಹೊರಗಡೆ ಹೋಗೋದು ಬೇಡ. ಚೀ ತೂ ಸರ್, ಎಲ್ಲ ಕಚ್ಚುವಂಗ್ ಕುಡಿತಾರೆ, ಎಂಜಿಲ್ ಮಾಡಿರ್ತಾರೆ. ನಂಗೂ ಬೇಡ. ಮಗ, ಅಷ್ಟೆಲ್ಲ ಬಾಯಾರಿಕೆ ಆದ್ರೆ ನನ್ನ ಬಾಟಲಿಂದ ಕುಡಿ. ನಾನು ಕಚ್ಚಿಲ್ಲ. ಹಾ, ಅವನ್ ಬಾಟಲಿಂದ ಕುಡಿ, ಅವನ್ ಕಚ್ಚಿಲ್ಲ ಅಂತೆ. ಛೀ ಸರ್, ಅವ್ನು ವಾರಕ್ಕೆ ಒಮ್ಮೆನೂ ಬಾಟಲ್ ತೊಳಿಲ್ಲ. ಬಾಟಲ್ ನೋಡಿ ಸರ್, ಎಲ್ಲೋ ತರ ಆಗೋಗಿದೆ. ಯಾವ್ದೋ ರೋಡಲ್ಲಿ ಬಿದ್ದಿರೋ ಬಾಟಲ್ ನೋಡ್ದಾಗಿದೆ. ನಂಗೆ ಅವನ್ ಬಾಟಲ್ ಎಲ್ಲ ಬೇಡ ಸರ್. ನಾನು ಫ್ರೆಶ್ ನೀರು ಕುಡಿತೀನಿ. ಮಗ, ಬೇಡ ಆದ್ರೆ ಬೇಡ ಅಂತೇಳು. ಸುಮ್ಮನೆ ಸುಳ್ಳೆಲ್ಲ ಹೇಳ್ಬೇಡ ಕ್ಲಾಸಲ್ಲಿ ಎಲ್ಲರ ಮುಂದೆ. ಮುಚ್ಕೊಂಡು ಕುತ್ಕೊಳ್ಳ. ನಿನ್ನ ಹತ್ರ ಯಾರು ಕೇಳಿದ್ರು? ದಾನವೀರ ಶೂರ ಕರ್ಣಂತರ ಬಂದ್ಬಿಟ್ಟ. ಸರ್, ತುಂಬಾ ಸುಸ್ತಾಗ್ತಿದೆ, ತಲೆ ತಿರುಗ್ತಾ ಇದೆ. ನೀರು ಬೇಕೇ ಬೇಕು ಸರ್, ಬೇಗ ಬಿಡಿ. ಹಾ ಹೋಗು, ಬೇಗ ಬಾ. Run. ಮಚ್ಚ, ಏನೋ ಇಷ್ಟೊತ್ತಾಯ್ತು. ಕಾದು ಸುಸ್ತಾಗೋಯ್ತು ನಂಗೆ. ಲೇ ಮಚ್ಚ, ಆ ಗುಲ್ಡು ಸರ್ ಬಿಡ್ತಾನೆ ಇರ್ಲಿಲ್ಲ. ಸರಿ, ಸಾಯ್ಲಿ ಬಿಡೋದು. ನಿನ್ ಗೈಡ್ ತೆಗಿ, ಬೇಗ ನೋಡು ಆನ್ಸರ್. ಓಕೆ, 1ನೇ ಆನ್ಸರು ಇದು. 2ನೇದು ಇಲ್ಲಿದೆ. 3ನೇ ಆನ್ಸರು ಇಲ್ಲಿದೆ. 3ನೇ ಆನ್ಸರು. ಕಂಗ್ರಾಚುಲೇಷನ್ ಲಾಟ್ರಿ. ಲಾಟ್ರಿ. ಲೇ, ಯಾರೋ ಅವನು? ಏನು ಬಾಡಿ ಡಿಹೈಡ್ರೇಟ್ ಆಗ್ತಿದ್ಯಾ? ನಿಂಗೆ ಏನಾಗಿದೆ? ಅರ್ಜೆಂಟ್ ಅಲ್ಲಿದ್ಯಾ? ಏನು ಡ್ಯಾಮ್ ಒಡೆದೋಗ್ತದ್ಯಾ? ತಡಿ, ನಿಂಗೆ ಮಾಡ್ತೀನಿ. ತಲೆ ತಿರುಗ್ತಾ ಇದೆಲ್ಲ ನೀರಿಲ್ದೆ ನಿಂಗೆ. ಸರಿ ಮಾಡ್ತೀನಿ ನೋಡೀಗ.
ಓಕೆ ಫ್ರೆಂಡ್ಸ್, ನೀವು ಮಾತ್ರ ಈ ರೀತಿ ಮಾಡೋಕೆ ಹೋಗಬೇಡಿ. ಹಾಗೆ ಎರಡೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಫ್ರೀಯಾಗಿ ಮಾಡ್ಬೋದು. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಮ್ಮ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲಲ್ಲಿ ಬರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಾಮಿಡಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಸೊ ಅಲ್ಲೂ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.